ಅದ್ಗೆ ಅದ್ಗೆ ಬಾಸ್ ಅಲ್ಲ ಅಯ್ಯೋ ಹೆಸ್ರು ಹಿಡಿದು ಕರಿಯಕ್ಕೂ ಬೇಜಾರಾಯ್ತದೆ. ಆಯ್ತಾ? ರೆಡಿ ಆದ್ರ? ಇನ್ನು ಯೋಸತ್ತು? ಓಹೋ, ಇದೆಯೋನ್ಲ ಯಾ ಪಟ್ಟೆ ಹಾಕೊಂಡು ಯೋನ್ ಮಿಂಚಿಂಗಾಗ ರೆಡಿ ಆಗೋಗ್ಬಿಟ್ಟಿದೀಗ. ಆ ಹಾಗಳ ನನಗೂ ಒಂದು ಸೀರೆ ತಂದು ಕೊಟ್ಟಿದ್ರೆ ನಾನು ಇನ್ನು ಸೂಪರ್ ಮಿಂಚಿಂಗಾಗ ರೆಡಿ ಆಯ್ತಿದ್ನ. ಯೋನೋ ಇನ್ನೇನು ರೆಡಿ ಆಯ್ತಾರ ಬಿಡು ಅಂತ ಅನ್ಕೊಂಡು ನಾನು ಹಿಂಗೆ ರೆಡಿ ಆಗಿವ್ನಿ. ಈ ಬಂಗಾರಮ್ಮ ಎಲ್ಲಿದ್ರು ನಾನು ಫೇಮಸ್ಸೆ. ನಿಮ್ಮ ಮನೆಗಿದ್ರು ನಾನೇ ಫೇಮಸ್ಸು, ನಮ್ಮೂರಾಗಿದ್ರು ನಾನೇ ಫೇಮಸ್ಸು. ನನ್ನ ಬಗ್ಗೆ ಮಾತಾಡಲಿಲ್ಲ ಅಂದರೆ ಯಾರಿಗೂ ತಿಂದಿದ್ದು ಅರ್ಗಕ್ಕಿಲ್ಲ ಗೊತ್ತಾ. ತಂಗೆ ಕುಂತ್ಕೊಂಡಿರ್ತಾರೆ. ತಿಂದಿದ್ದೆಲ್ಲ ಅರ್ಗಕ್ಕಿಲ್ಲ ಬೊಡೆತದವಕ್ಕೆ. ಸರಿ ಬಿಡು ಅದ್ರ ಬಗ್ಗೆ ಯಾಕೆ. ನಾನಂತೂ ರೆಡಿ ಆಗಿವ್ನಿ. ನೋಡಿಯಪ್ಪ ಹೊಸಿ ಸರ್ನ ಕಾರ್ ತೆಗಿ. ಬಂಗಾರಮ್ಮನವ್ರೆ ಹಿರಿ ಬರ್ಲಿ, ಮಗಳೊಳಿಯ ಬರೋದ್ ಬ್ಯಾಡ್ವೇ? ಮಗಳೇ ಮಗಳೇ ಹೊಳಿಯಂದ್ರೆ ಸರ್ನ ಬನ್ನಿ, ಪೂಜೆ ಮುಗಿದ್ಮೇಲೆ ಹೋಗಕ್ಕಾಯ್ತದ. ಅಯ್ಯೋ ನಾನಂತೂ ಸರಿಯಾಗಿ ಊಟನೂ ಮಾಡಲಿಲ್ಲ ನಾನು. ಏನೋ ಬಿಡು ಹಂಗೆ ಹಂಗೋ ಅವರೇನೇ ಮಾಡಿಸ್ತಾರಲ್ಲ. ಈಗ ಸುಮ್ಮನೆ ತಿನ್ಕೊಂಡ್ರೆ ವೇಸ್ಟ್ ಆಯ್ತದ, ಆಮೇಕಿಂದ ಸೇರಕ್ಕಿಲ್ಲ ಅಂತ ಹೇಳ್ಬಿಟ್ಟು ನಾನೇ ತಿನ್ಲೂ ಇಲ್ಲ ಎಂಥದ್ದು ಇಲ್ಲ. ಇವ್ರು ನೋಡ್ರೆ ಇಷ್ಟ ತಡ ಮಾಡ್ತಾವ್ರಿ. ಸರ್ನ ಬನ್ನಿ ಅಂತೀನಿ, ಬನ್ನಿ ಸರ್ನ. ಹೊಳಿಯಂದ್ರೆ ನೀವೇ? ಹಾ ಯಪ್ಪ ಶಿವನೇ, ಏನು ಬಟ್ಟೆ ಏನು ಸ್ಟೈಲು. ಹಾ ಅಲ್ಲ ಮೊದಲೆಲ್ಲ ಹೆಂಗಿದ್ರಿ, ಈಗ ಎಲ್ಗೊನ ಹೋಗ್ಬೇಕಾದ್ರೆ ಯಾವ ಪಟ್ಟಿ ಸ್ಟೈಲ ರೂಢಿ ಆಗ್ಬಿಟ್ಟಿದ್ದೀರಾ? ಹಾ ನೀವೇನಾ? ನಂಗೆ ಆಶ್ಚರ್ಯ ಆಯ್ತೈತೆ. ಅತ್ತೆ ನಾನೇನೆ. ಹೋಗೋ ಬೇಗ ಕಾರ್ ತೆಗಿ ನಡಿ. ಹಾ ಹಾ ಯಾಕತ್ತೆ ಬಡವರು ಕೂಲಿ ಗ್ಲಾಸ್ ಹಾಕ್ಬಾರ್ದ? ಬಡವರು ಸುಟ್ಟು ಬುಟ್ಟು ಹಾಕೊಂಬಾರ್ದ? ಬಡವರು ಶೂ ಹಾಕ್ಬಾರ್ದ? ಹಾ ಯಾಕೆ ಬಡವರು ಏನು ಹಾಕ್ಬಾರ್ದ? ನಮ್ಗೇನು ಇಷ್ಟನೇ ಇರಲ್ವ ಬಡವ್ರಿಗೆ? ನಮಗೂ ಕೂಲಿಂಗ್ ಗ್ಲಾಸ್ ಹಾಕ್ಬೇಕು, ನಮಗೂ ಶೂ ಹಾಕ್ಬೇಕು, ಬ್ರಾಂಡೆಡ್ ಬಟ್ಟೆ ಹಾಕ್ಬೇಕು ಅಂತ ಹೇಳ್ಬಿಟ್ಟು ನಮಗೂ ಆಸೆ ಇರ್ತೈತೆ ಅತ್ತೆ. ಅಲ್ಲಾಳಿ ಅಂದ್ರೆ ಹಾಕೊಂಬಾರ್ದು ಅಂತ ಹೇಳ್ತಿಲ್ಲ. ಒಳ್ಳೆ ಹೆಂಗ್ ಸ್ಟ್ಯಾಂಡರ್ಡ್ ಆಗಿ ಕಾಣಿಸ್ತಿದ್ದೀರಾ ಗೊತ್ತಾಳಿ ಅಂದ್ರೆ. ನೀವು ಆ ಬಟ್ಟೆನ ಕೂಲಿ ಒಂಥರ ಕಾಣಿಸ್ತಿದ್ರಿ ನೀವು, ಆದ್ರೆ ಈ ಬಟ್ಟೆನಾಗೆ ಸ್ಟ್ಯಾಂಡರ್ಡ್ ಆಗಿ ಕಾಣಿಸ್ತಾ ಇದ್ದೀರಾ. ಸೂಪರ್ ಆಗಿ ಕಾಣಿಸ್ತಿದ್ದೀರಾ ಅಳಿ ಅಂದ್ರೆ. ಯಪ್ಪ ಥೂ, ನಿಮಗೆ ತಕ್ಕನಂಗೆ ನನ್ನ ಮಗಳು ರೆಡಿ ಆದರೆ ಸಂದ ಹಳ್ಗಿರಿ ಉಗಿತೀನಿ. ಸಂದಕ್ಕೆ ರೆಡಿ ಆಗಲೇ ಬಿತ್ರಿ ಅಂತ ಹೇಳ್ಬಿಟ್ಟು. ಅಲ್ಲ ನೀವು ಈ ಪಾರ್ಟಿ ಸ್ಟ್ಯಾಂಡರ್ಡಾಗಿ ರೆಡಿ ಆಗಬೇಕಿದ್ರೆ ನನ್ನ ಮಗಳು ಹೆಂಗೆ ರೆಡಿ ಆಗಿರ್ಬೇಡ ಹೇಳು. ಮಗಳೇ ಮಗಳೇ ಮಗಳೇ. ಹಾ ಅಮ್ಮ ಬಂದೆ. ಅಯ್ಯೋ ಮಗಳೇ, ಎಂತ ಸಂದ ಕಾಣಿಸ್ತಿದ್ದೀಗೆ, ಸೂಪರ್ ಕಾಣಿಸ್ತಿದ್ದೀಗ. ಇವ್ರೆ ನಿನಿಯ ಹಿಂಗೆ ಡ್ರೆಸ್ ಹಾಕ, ನೀನು ಹಿಂಗೆ ರೆಡಿ ಆಗೋ ಅಂತ ಹೇಳಿದ್ದು. ನಾನು ಹೆಂಗೋ ನನ್ನ ಪಾಡು ನಾನು ಹಾಕೊಂಡಿದ್ದೆ. ಇಲ್ಲ ನೀನು ಹಿಂಗೆ ಬ್ಲೌಸ್ ಹೊಲಿಸ್ಕೋಬೇಕು, ನೀನು ಹಿಂಗೆ ಮಾಡಬೇಕು ಅಂತ ಇವ್ರೆ ನಿನಿಯ ಡಿಸೈನ್ ಹೇಳಿದ್ದು. ಹಿಂಗೆ ಹೊಲಿಸ್ಕೊಂಬಿಟ್ಟು ಬಾ ಅಂತ. ನಾನು ಒಂದು ಈ ತೋಳಿಲ್ದಿರೋದು ಹಾಕೊಂಡೆ ನೀ ಇಲ್ಲ ಕಣಮ್ಮ, ಒಂಥರ ಆಯ್ತಾಯ್ತೆ ನನ್ಗೆ ಹಾಕೊಳಕ್ಕೆ. ಇವರೇ ಬಿಡ್ತಿಲ್ಲ. ಇಲ್ಲ 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 ಅಂತ ಹೇಳ್ಬಿಟ್ಟು ಹಾಕಿಸ್ಬಿಟ್ರು. ಅಮ್ಮ ಸಂದ ಕಾಣ್ತೀವನಾ? ಕಾಣ್ತಿದೀಗ ಅಂತ ಕೇಳ್ತೀಯನೇ? ಅಯ್ಯೋ ಪರಕ್ಕೂ ಕಿತ್ಕೊಂಡು ತಿನ್ನಂಗಿದೀಗ ಮಗಳೇ, ಸೂಪರ್ ಆಗಿದೀಗ ನೀನಂತೂ. ನನ್ನ ಮರವಾದಿ ಉಳ್ಸಕ್ಕೆ ಹಿಂಗಿರ್ಬೇಕು ಯಾವಾಗೋ ನೀನು. ಒಳ್ಳೆ ಬಿಕ್ಸುಕಿ ಥರ ಇತ್ತಿದ್ದೆ. ನನ್ನ ಒಳಿಯ ನೋಡಿದ್ರೆ ಒಳ್ಳೆ ತಿರ್ಕೊಂಡು ತಿಮ್ಮಂದಿದ್ದಂಗೆ ಇತ್ತಿದ್ದ. ಅಪ್ಪ ದೇವ್ರೆ, ಇವತ್ತು ನನಗೆ ಎರಡು ಕಣ್ಣಿಗೂ ತಂಪಾಯ್ತು ಮಗಳೇ. ಸೂಪರಾಗಿ ಕಾಣಿಸ್ತಿದೀಗ ನೀನಂತೂ. ಹಬ್ಬಬ್ಬಬ್ಬ ನೀನು ನಿನ್ನ ಸ್ಟೈಲು ಯಪ್ಪ ಮೆಚ್ಚಿದೆ ನಾನಂತೂ. ನೀನು ಹಿಂಗೆ ಇರಬೇಕು ಅನ್ನೋದೇನೇ ನನ್ನ ಆಸೆ. ಹೊಳಿ ಅಂದರೆ ಹೆಂಗೆ ನನ್ನ ಮಗಳು? ಹಾ ಸೂಪರ್. ರೀ ಒಂಥರ ಅನ್ನಿಸ್ತದೆ. ಸುಮ್ಮನೆ ಎಲ್ಲರೂ ಏನು ಅನ್ಕೋತಾರೆ ಗೊತ್ತಾ, ಇವಳಿಗೆ ಏನೂ ಗೊತ್ತಿಲ್ಲ, ಕೂಲಿ ಮಾಡ್ಕೊಂಡು ತಿನ್ನೋಳು ಈ ಸ್ಲೀವ್ಲೆಸ್ಸು ಬ್ಲೌಸ್ ಹಾಕೊಂಡು ಕಾಲಿಗೆ ನೋಡು ಶೂ ಹಾಕೊಂಡು ಯಾಪಟ್ಟಿ ಬಿಲ್ಡಪ್ಪ ಹೋಯ್ತಾಳೆ ಅಂತ ಎಲ್ಲ ಆಡ್ಕೊಳಕ್ಕಿಲ್ವೇನ್ರಿ? ಹಾ 4 ಜನ ಆಡ್ಕಂತಾರೆ ಅಂತ ಹೇಳ್ಬಿಟ್ಟು 4 ಜನಗೋಸ್ಕರನೇ ಇದು ಮಾಡೋಕ್ಕಾಗ್ತೈತಾ ಹೇಳು? 4 ಜನ ಅಲ್ಲ 40,000 ಜನ ಏನಾದರೂ ಅನ್ಕೊಂಡ್ಲಿ ನಮ್ಮ ಬಗ್ಗೆ, ನಾವು ತಲೆನೇ ಕೆಡ್ಸ್ಕೋಬಾರ್ದು. ನಮ್ಮ ಕೆಲಸ ಏನು ನಾವು ಮಾಡ್ಕೊಂಡು ಹೋಗ್ತಿರ್ಬೇಕು ಅಷ್ಟೇನೆ. ನೋಡು ಸೂಪರಾಗಿ ಕಾಣಿಸ್ತಿದ್ಯಾ, ನಿಜವಾಗ್ಲೂ ಸೂಪರಾಗಿ ಕಾಣಿಸ್ತಿದ್ಯಾ. ಬಾ ಹೋಗೋಣ ಅಷ್ಟೇನೆ. ಯವ್ವ ಮಗಳೇ, ದೇವ್ರಣೆ ಸೂಪರಾಗಿ ಕಾಣಿಸ್ತಿದ್ದೀಗೆ. ಅಯ್ಯೋ ಒಳಿ ಅಂದ್ರು ಒಂದಷ್ಟೇ ಸೂಪರಾಗಿ ಕಾಣಿಸ್ತಾರೆ. ಒಳಿ ಅಂದ್ರೆ ಪಕ್ಕದಾಗ ನಿಂತ್ಕೊಳ್ಳಿ ಹೆಂಗೆ ಕಾಣಿಸ್ತಿದ್ದೀರೋ ನೋಡೋಣ. ಅಬ್ಬಬ್ಬಬ್ಬಬ್ಬ ಕೋಟ್ಯಾಧೀಶ್ವರು ಜೋಡಿ ಕಂಡಂಗೆ ಕಾಣ್ತಾ ಇದ್ದೀರಾ. ಆದರೆ ಇರೋದು ಮಾತ್ರ ಅರುಕ್ಳು ಮುರುಕ್ಳು ಮನೆಯಾಗೆ. ಆಯ್ತು, ದುಡ್ಡು ಗಿಡ್ಡೆಲ್ಲ ಸಂದಾಗ ಸಂಪಾದನೆ ಮಾಡಿದ್ರೆ ನೀವು ಸ್ಟ್ಯಾಂಡರ್ಡ್ ಆಗಿ ಹಿಂಗೆ ಕಾಣಿಸ್ತೀರಾ. ಹಬ್ಬ ನನ್ನ ಕಣ್ಣೇ ಬೀಳಂಗೈತೆ. ನೋಡ್ರಿ ಹೋಗೋಣ ಮಗಳೇ ಬಾ. ದೃಷ್ಟಿ ತೆಗಿಬೇಕಮ್ಮ, ಅಂತ ಚಂದ ಕಾಣಿಸ್ತಾವಳು ನನ್ನ ಮಗಳು. ದೃಷ್ಟಿ ನೀನೇ ತೆಗಿಬೇಕು ಮಗಳೇ. ಬಾವ ಹೋಗೋಣ. ಎಂತ ಚಂದ ಕಾಣಿಸ್ತಿದೀಗ ಗೊತ್ತೇನೆ ಅಮ್ಮ. ಅಲ್ಲಿ ಹೋದ್ಮೇಲೆ ದೇವ್ರನ್ನೇ ಓವರ್ ಆಕ್ಟಿಂಗ್ ಏನು ಮಾಡ್ಬೇಡ ಕಣ. ನಾನು ಈಗಲೇ ಹೇಳಿದ್ದೀನಿ. ಸುಮ್ಮನೆ ಅವ್ರ ಮುಂದೆಲ್ಲ ಮುರುವದಿ ಹೋಗ್ಬಿಡ್ತದೆ. ಬಾಪ ಅವಣ್ಣಯ್ಯನ ಅಪ್ಪ ಅಮ್ಮ ನಮ್ಮ ಮ್ಯಾಲ ಅಭಿಮಾನ ಇಟ್ಕೊಂಡು ನೋಡು, ಸೀರೆ ಬಟ್ಟೆ ಎಲ್ಲ ಕಳ್ಸವ್ರಿ ಹಾಕ್ಕೊಂಡು ಬರ್ರಿ ಅಂತ ಹೇಳ್ಬಿಟ್ಟು. ಅಮ್ಮ ಅಲ್ಲಿ ಹೋದಾಗ ಏನು ಮುರುವದಿ ಕಳಿಬೇಡ. ನನಗೇನು ಗೊತ್ತಿಲ್ವೇನೆ. ಅಯ್ಯೋ ಬಾ ಏನು ಆಗಕ್ಕಿಲ್ಲ. ಸದ್ಯ ಅಲ್ಲಿ ಹೋದಾಗ ನಮ್ಮನ್ನು ಯಾರನ್ನ ತಿರ್ಬೋಕಿ ಥರ ನೋಡ್ಬಿಡ್ತಾರೇನೋ ಅಂತ ಹೇಳ್ಬಿಟ್ಟು ಬಾಯ್ತಿತ್ತು. ಯಾಕಂದರೆ ನಾವು ಹಿಂಗೆ ರೆಡಿಯಾಗಿ ಹೋಗ್ಬಿಟ್ರೆ ಅವ್ರು ನಮ್ಗೆ ಎಲ್ಲಿ ಬೆಲೆ ಕೊಡ್ತಾರೋ ಕೊಡಕ್ಕಿಲ್ವೋ ಅಂತ ಹೇಳ್ಬಿಟ್ಟು. ಆದರೆ ಈಗ ನನಗೆ ಹಬ್ಬ ಹೊಸಿ ಸಮಾಧಾನ ಆಯಿತು ನನಗಂತೂ. ಯಾಕೆ ಹೇಳು? ನೀನು ಅಳಿ ಅಂದ್ರೆ ಇಬ್ಬರು ಸ್ಟ್ಯಾಂಡರ್ಡ್ ಆಗಿದ್ರಲ್ಲ, ಅದಕ್ಕೆ ನೀ ಕಾರಾಗ ಮಗಳೇ ಹೋಗೋದು. ಕಾರಾಗೆ ಜಾಮ್ ಜೂಮನ್ನಂಗೆ ಹೋಗೋಣ ಬಾ. ಮಗಳೇ ಇಲ್ಲಿ ನೋಡ್ ಬಾರೇ, ಕಾರ ಕುಂತ್ಕೊಳ್ಳೋದೇ ಒಂಥರ ಸಂದನೆ. ಯಪ್ಪ ನಾನು ಕುಂತೇ ಇಲ್ಲ ಅಂತ ಅನ್ನಿಸ್ತೆ ಮಗಳೇ. ಎಷ್ಟು ಸಂದ ಕಾಣಿಸ್ತಾ ಐತೆ ನೋಡ್ ಬಾರೇ.
ಅಮ್ಮ ನಾನು ನೋಡ್ತಾ ಇವ್ನಿ ಸುಮ್ಕಿರಮ್ಮ. ಸಂದಕ್ಕೆ ಕಾಣಿಸ್ತಾ ಐತೆ. ಅಯ್ಯೋ 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 ಕಿಟಕಿ ಪಕ್ಕ ಕುಂತ್ಕೊಂಡು ನೋಡೋದೇ ಒಂಥರ ಸಂದ ಮಗಳೇ ಸೂಪರ ಕಾಣಿಸ್ತಾ ಐತೆ. ಅಳಿಯಂದ್ರೆ ಹೊಸ ಹಾಡು ಹಾಕಿ ಹಳ್ಳಿ ಹಾಡು ತಂದಾನನ ಹಳ್ಳಿ ಪಾಡು ತನನಾನನ ನಮ್ ಭೂಮಿ ತಾಯಿ ಬ್ಯಾಡ ಅನ್ನುತ್ತಾಳೆ ಭೇದ ಭಾವನ. ಓಯ್ ಅತ್ತೆ ನೀವೇ ಹಾಡು ಹೇಳ್ತಿದ್ದೀರಲ್ಲ ಇನ್ಯಾಕತ್ತೆ ಸುಮ್ಕೇನೇನಿಯಾ? ಕುಂತ್ಕೊಳ್ಳಿ ಹೋಯ್ತಾ ಇದೀವಲ್ಲ ಇವಾಗ. ಈಗ ನೋಡಿ ಹೋದ್ಮೇಲೆ ನಮ್ಮ ಮನೆನ ಅಲ್ಲ ಇವ್ರ ಮನೆನಾಗ ಹಾಡು ಹೇಳಿವ್ರಂತೆ. ಯೋನಪ್ಪ ನೀನ್ ನನ್ ಮಗನ್ ತರ ನೀ ಅಲ್ಲ ಕಾರ್ಗೆಲ್ಲ ತಗೊಂಡಿದ್ದೀಗಲ್ಲಪ್ಪ. ನಮ್ಮ ಒಳಿಯಂಗೊಂದು ಒಂದ್ ಕಾರ್ ಕೊಡ್ಸೋದಲ್ವಾ ಕ್ಲೋಸ್ ಫ್ರೆಂಡ್ ಅಂತ ಹೇಳ್ತೀಯ. ನಮ್ಮ ಒಳಿಯಂಗ್ ಒಂದ್ ಕಾರ್ ಕೊಡ್ಸಿದ್ರೇನ್ ಬ್ಯಾಡ ಅಂತದೆ. ಆ ಕೊಡ್ಸನ ನಾನು ನನ್ನ ಫ್ರೆಂಡ್ ಕೊಡ್ಸನ ಅಂತಾನೆ ಅನ್ಕತ್ತಿದ್ದೀನಿ. ಆದ್ರೆ ನನ್ನ ಫ್ರೆಂಡೇನೆ ಬೇಡ ನನಗ್ ಬೇಡ ಅಂತ ಹೇಳ್ಬಿಟ್ಟು ಅವರೇ ಬೇಡ ಅಂತವ್ರೆ. ಅವರು ಅಂದ್ರೆ ಚೆನ್ನಾಗಿರೋ ಕಾರನ್ನೇ ಕೊಡಿಸ್ಬಿಡ್ತೀನಿ ಬಂಗಾರಮ್ಮ ಅವ್ರೆ. ನೀವು ಒಂದ್ಸಲ ಹೂ ಅನ್ಸಿದ ತಕ್ಷಣ ಏನೇ ನೋಡಿವ್ರಂತೆ ಎಂತ ಕಾರ್ ಬಂದು ನಿಂತಿರ್ತತೆ ನಿಮ್ಮ ಮನೆ ಮುಂದೆ ಅಂತ. ಅವ್ರು ಯಾವ ಕಾರ್ ಬೇಕು ಅಂದ್ರೂ ಆ ಕಾರ್ ರೆಡಿ. ನಾನಂತೂ ಅವಾಗೇನಿಯ ತಂದು ನಿಲ್ಲಿಸ್ಬಿಡ್ತೀನಿ. ಏನ್ ನನ್ನ ಫ್ರೆಂಡ್ಗಿನ್ನ ಹೆಚ್ಚ ಹೇಳಿ. ನೀವು ಅನ್ಕೊಂಡಂಗಲ್ಲ ನಮ್ಮ ಫ್ರೆಂಡ್ಶಿಪ್ಪು ದೊಡ್ಡ ಒಂಥರ ಫ್ರೆಂಡ್ಶಿಪ್ಪು. ಅದಕ್ಕೆ ಬೇಡ ಅನ್ನೋದಕ್ಕೆ ಸುಮ್ಮನಿದ್ದೀನಿ. ಬೇಕು ಅಂತಂದ್ರೆ ಅವ್ರಿಗೇನಂತ ಕಡಿಮೆ ಆರಾಮಾಗಿ ತಂದು ಕೊಡ್ತೀನಿ. ಅಳಿ ಅಂದ್ರೆ ಅದ್ಯಾಕೆ ಒಳ್ಳೆ ನನ್ ಸ್ವಾಸೆ ಆಡ್ದಂಗೆ ಆಡ್ತಾರಪ್ಪ ಎಲ್ಲ ನನಗೆ. ನನ್ನ ಸ್ವಾಸೆ ತಲೆನಾಗಂತೂ ಲದ್ದಿ ತುಂಬ್ಕೊಂಡೈತೆ ಅಂದ್ರೆ ನಮ್ಮ ಈರಾಪರ ತಲೆನಾಗೆಲ್ಲ ಲದ್ದಿ ತುಂಬ್ಕೊಂಡೈತೆ. ಅದೇನೋ ಅಂತಾರಲ್ಲ ಗಾಳಿ ಬಂದ್ ಕಡೆ ತೂರ್ಕೊಬೇಕು ಅಂತ ಹೇಳ್ಬಿಟ್ಟು ನೋಡಿ. ಇಷ್ಟು ದಿನ ಬಸ್ ಹತ್ಕೊಂಡು ಇಳ್ಕೊಂಡು ಹೋಯ್ತಿದ್ವಿ. ಆಯ್ತಾನೆ ಇರ್ಲಿಲ್ಲ. ಅಂತದ್ರಾಗೆ ಈಗ ನೋಡಿ ಎಂತ ಸೂಪರಾಗಿ ಹೋಯ್ತಾ ಇದೀವಿ. ನಾವಂತೂ ಸೂಪರ್ ಆಗಿರೋ ಜಾಗದಾಗ ಹೋಯ್ತಾ ಇದೀವಿ. ಕಾರಕ್ಕೂ ನೋಡ್ಕೊಂಡು ಯೋಸಿ ಹಾಕೊಂಡು ಹಾಡ್ ಕೇಳ್ಕೊಂಡು ಹೋಯ್ತಾ ಇದೀವಿ. ಇದಕ್ಕಿನ್ನೂ ಮಜಾ ಬೇಕೇ ಹೇಳಿ. ಅತ್ತೆ ತಗೊಳ್ಳೋಣ ಬಿಡಿ, ನಿಮ್ಮ ಆಶೀರ್ವಾದ ಇದ್ರೆ ಎಲ್ಲ ತಗೊಳ್ಳೋಣ. ನನ್ನ ಆಶೀರ್ವಾದದಿಂದ ಸಿಗಂಗಿದ್ರೆ ಆಶೀರ್ವಾದ ಎಲ್ಲ ನಿಂಗೆ ಕೊಟ್ಬಿಡ್ತಿದ್ದೆ ಕಣಪ್ಪ. ಮಗಳೇ ಹೆಂಗೈತೆ ಕಾರು ಸೂಪರ್ ಆಗೈತಾ? ಹೂನಮ್ಮ ಸಂದಕೈತೆ ಹೇಳು. ಸೂಪರ್ ಆಗೇನಿ ಐತೆ. ಇವ್ ಅಣ್ಣರ್ದು ಅವ್ರ ಮನೆನಾಗ ಚೆನ್ನಾಗಿ ದುಡ್ಡು ಮಾಡಿಕ್ಕವ್ರೆ. ಇವ್ ಅಣ್ಣ ಹಿಂಗು 1 ಲಕ್ಷ ಸಂಬಳನಂತೆ, ಅದಕ್ಕೆ ತಕೊಂಡೈತೆ. ನಮ್ಮ ಗಂಡಂಗುನು 1 ಲಕ್ಷ ಬರಂಗಿದ್ರೆ ಇಷ್ಟೊತ್ತಿಗೆ ಇಳಿಸ್ತಿದ್ರು ನಮ್ಮ ಯಜಮಾನ್ರು. ಅದೇ ಏನ್ ಮಾಡ್ತೀಗ, ಲಕ್ಷ ಏನ್ ಸಂಬಳ ಗೊತ್ತಿಲ್ವಲ್ಲ ಅದಕ್ಕೆ. ಆದ್ರೆ ನಾನು ನಮ್ಮ ಯಜಮಾನ್ರು ಇಬ್ರು ದುಡ್ದುಬಿಟ್ಟು ಇಂಥದೊಂದು ಕಾರ್ ತಗಂತೀವಿ ಸುಮ್ಕಿರಮ್ಮ. ನೀನೇನು ಆಮೇಲೆ ತಗೊಳಕಿಲ್ಲ ಅಂತ ಅನ್ಕೋಬೇಡ. ಅಯ್ಯೋ ಓಡಿಸ್ತಿರೋ ಕಾರೇನೇನೆ ಬಾಸ್ತು ಅಂತ ಗೊತ್ತಿಲ್ಲ. ನೀವು ಕೂಲಿನಲ್ಲಿ ಮಾಡಿ ತಗೊಳ್ಳೋ ಅಷ್ಟೊತ್ತಿಗೆ ನಾನು ನೆಗದ್ ಬಿದ್ದು ಗುಂಡಿಗೆ ಸೇರಿರ್ತೀನಿ ಅಷ್ಟೇ. ನೀಯ ಏನನ್ನ ತಿಂತೀಯಾ ನೀನು? ಏನಾರು ತಿಂತೀಯಾ? ಅಯ್ಯೋ ರೀ ಈಗೇನಕ್ ಬಿಡಿ. ಅಯ್ಯೋ ಅಳಿ ಅಂದ್ರೆ ಈಗ ಹೋಯ್ತಿರೋದೆ ಹೊಟ್ಟೆ ತುಂಬ ಊಟ ಮಾಡ್ಕೊಂಡ್ಬಿಟ್ಟು ಬರಕ್ಕೆ ಅಂತ ಹೇಳ್ಬಿಟ್ಟು ಹೊಟ್ಟೆ ತುಂಬ ಊಟ ಮಾಡ್ಕೊಂಡ್ಬಿಟ್ಟು ಬನ್ನಿ ಸುಮ್ಕಿರಿ. ಹೋಯ್ತಿದೀವಿ ಈ ಮುದಿದಾಗ ಹೋಟ್ಲು ಅಂತ ನಿಲ್ಲಿಸ್ಬಿಟ್ಟು ಹೋಟ್ಲಾಗೆಲ್ಲ ತಿಂದ್ಬಿಟ್ಟು ದುಡ್ಡು ಖರ್ಚು ಮಾಡ್ಕೊಂಡು ಕುಂತ್ಕೊಳಕಾಯ್ತದೆ. ನಿಮ್ಗೆ ಅದಕ್ಕೆ ಬುದ್ಧಿ ಇಲ್ಲ ಅನ್ನೋದು. ನೀವು ಹಿಂಗೆ ಖರ್ಚು ಮಾಡ್ತಿದ್ರೆ ನೀವು ಕಾರು ಗೀರು ತಗೊಂಡಂಗೇನಿಯಾ ನನಗೆ ಕರ್ಕೊಂಡು ಹೋದಂಗೆ ನೀವಂತೂ. ಈಗ ಅವ್ರ ಮನೆಗೆ ಹೋಯ್ತಿಲ್ವ ಊಟಕ್ಕೆ ಅಂತಾನೇನಿಯಾ ಹೊಟ್ಟೆ ತುಂಬ ಹಾಕ್ತಾರೆ. ಒಬ್ಬಿಟ್ಟು ಮಾಡಿರ್ತಾರೆ, ಹೊಟ್ಟೆ ತುಂಬ ಊಟ ಬೀಳ್ತದೆ. ನೀವು ಹೊಸ ಸುಮ್ಕಿರ್ರಿ. ಅತ್ತೆ ಹೊಟ್ಟೆ ಇಸ್ಕೊಂಡು ಅಲ್ಲಿ ತನಕ ಹೋಗಕ್ಕಾಗ್ತೈತಾ? ಊಟ ತಿನ್ನಂದ್ರೆ ಯಾವ್ದನ್ನ ಹೋಟೆಲ್ ಹತ್ರ ಸ್ಟಾಪ್ ಮಾಡ್ತೀನಿ ನೋಡಿ. ಇನ್ನೂ 1 ಗಂಟೆ ಜರ್ನಿ ಐತೆ. ನೀವು ಬೇರೆ ಮಧ್ಯಾಹ್ನ ಊಟ ಮಾಡಿಲ್ಲ ಅಂತ ಹೇಳಿದ್ರಿ. ಅವ್ರ ಮನೆಯಾಗ ಬಿಟ್ಟಿ ಊಟ ಸಿಗ್ತದೆ ಅಂತಾನೆ ಇನ್ನೂ ಊಟ ಮಾಡಿಲ್ಲ ಅಳಿ ಅಂದ್ರೆ. ಹೊಟ್ಟೆ ತುಂಬ ಊಟ ತಿನ್ಬೇಕನ್ನ ಅಲ್ಲಿಗೆ ಹೋದ್ಮೇಲೆ ನೀವು ಸುಮ್ಕಿರಿ. ಇಲ್ಲೆಲ್ಲ ಹೋಟ್ಲಾಗ ತಿನ್ಕೊಂಡು ಹೋಗ್ಬಿಟ್ಟು ಆಮೇಲೆ ಮನೆಯಾಗ ಅವ್ರ ತಟ್ಟೆ ಮುಂದಕ್ಕೆ ಇಕ್ಕಿದಾಗ ಈ ಕಡೆ ಹೊಟ್ಟೆ ತುಂಬೋಗಿರ್ತದೆ. ತಿನ್ಬೇಕು ಅನ್ನೋ ಫೀಲಿಂಗ್ಸ್ ಇರಲ್ಲ. ಹೆಂಗ್ ತಿನ್ನಕಾಯ್ತದೆ ನೀವೇ ಹೇಳಿ. ಸರಿ ನಿಮ್ಮ ಇಷ್ಟ. ಏನು ಅಮ್ಮ ಬಕಾಸುರ್ ನಮ್ಶಸ್ಲು ಇಷ್ಟು ವರ್ಷ ಆಗೈತೆ ತಿಂದು ಅನ್ನಂಗೆ ಆಡ್ತಾಳೆ. ಯಪ್ಪ ದೇವ್ರೇ, ಇನ್ನು ಅಮ್ಮನ್ ಕರ್ಕೊಂಡೋಗಲ್ಲ ಏನು ನಿಭಾಯಿಸ್ಬೇಕೋ ಏನೋ. ರೀ ಕಾರಾಗ ಹೋಯ್ತಾ ಇದ್ರೆ ನಂಗೆ ಏನೋ ಒಂಥರ ಖುಷಿ ಆಯ್ತದ್ರಿ. ಈ ಕಾರು ಆಮೇಕಿಂದ ಈ ಹಾಡು ಈ ತಣ್ಣಗಿರೋದು. ನಮ್ಮ ಮನೆನ ಕಾರೇ ಇಲ್ಲ ರೀ. ಎಂತ ಸಂತೋಷ ಆತೈತೆ. ಇಷ್ಟೊಂದು ಖುಷಿ ಸಿಗ್ತದೆ ಕಾರಾಗೆ ಅಂತ ಗೊತ್ತೇ ಇರಲಿಲ್ಲ. ತಗೊಳ್ಳೋಣ ಬಿಡು, ಆದಷ್ಟು ಬೇಗನೆ ನೀನು ಅನ್ಕೊಂಡಿದ್ದೆಲ್ಲ ಆಗ್ತೈತೆ. ಸೂಪರ್ ಆಗಿರೋ ಕಾರು ಗೀರು ಎಲ್ಲ ತಗೊಳ್ಳೋಣ ಸರಿನಾ? ನೋಡು ಈಗ ಇದಕ್ಕೆಲ್ಲ ತಲೆ ಕೆಡ್ಸ್ಕೊಬೇಡ. ಇದಕ್ಕಿನ್ನೂ ಸೂಪರ್ ಆಗಿರೋ ಕಾರೇನೇ ಸಿಗ್ತೈತೆ, ತಗೊಳ್ಳೋಣ. ಅಯ್ಯೋ ನೀವು ಅಂದ್ರೆ ಅದ್ಗೆ ಇದೇ ಕಾರ್ನ ನಿಮ್ಗೆ ಕೊಟ್ಬಿಡ್ತೀನಿ. ಅಷ್ಟ್ ಮಾಡಿ ಪುಣ್ಯ ಕಟ್ಕೊಳಪ್ಪ. ಲಕ್ಷ ಐತೆ ಅಂತ ನಿಮ್ಮ ಮನೆಯನಾಗೆ ಅಂತದ್ರಾಗೆ ಒಂದ್ ಕಾರ್ ಕೊಡಕ್ಕೆ ಏನಾಯ್ತದೆ. ಅಯ್ಯೋ ಈ ಕಾರ್ ಕೊಟ್ಬಿಟ್ಟದಾಗೆ ನನ್ನ ಒಳಿಯ ಮಗಳನ್ನ ಸುಖವಾಗಿ ಇತ್ತರ ಓಡಾಡ್ಕೊಂಡು ನಾನು ಅವಾಗ ಒಂದ್ ಕಿತ ಓಡಾಡ್ಕೊಂಡ್ಬಿಟ್ಟು ಬರ್ಬೋದು ಎಲ್ಲಾದ್ರೂ ಹೋಗಿ. ನಮ್ಮ ಅಮ್ಮಂಗೆ ಶುರುವಾಯ್ತು. ನಮ್ಮ ಅಮ್ಮಂದು ಭಿಕ್ಷೆ ಎತ್ತದು. ಬಾಸ್ ಇನ್ನೇನ್ ಬಂತು ಬಾಸ್? ಈ ಮನೆ ಹತ್ರ ಹೊಸ ಮನೆ ಹತ್ರ ಕರ್ಕೊಂಡು ಹೋಗ್ಲಾ ಆ ಹಳೆ ಮನೆ ಹತ್ರನೇ ಕರ್ಕೊಂಡು ಹೋಗ್ಲಾ? ಆ ಹಳೆ ಮನೆ ಹತ್ರನೇ ಹೋಗೋಣ. ಪುನಃ ನೀನ್ ಎರಡೆರಡು ಹಂಗಾರೆ ಬೆಂಗಳೂರಾಗೇನಿ ಎರಡೆರಡು ಮನೆ ಮಾಡಿಕೊಂಡ್ಬಿಟ್ಟಿದೀಗೋ. ಏನೋ ನಿಮ್ಮಂತರ ಆಶೀರ್ವಾದ. ಬಂಗಾರಮ್ಮರೇ ನೀವು ಆಶೀರ್ವಾದ ಮಾಡಿರೋದಕ್ಕೇನೆ ಮೊನ್ನೆ ತಾನೇ ಒಂದ್ ಮನೆ ತಕೊಂಡೆ. ತಗಳಪ್ಪ, ನನ್ನ ಆಶೀರ್ವಾದ ಅಷ್ಟೊಂದು ಸಂದಾಕಿರ್ತದೆ. ನನ್ನ ಅಳಿಯ ಮಗಳು ದೊಡ್ಡ ಮನೆ ತಕೊಂಡು ಸುಖವಾಗಿರ್ಲಪ್ಪ. ತಗಂತಾರೆ ಬಿಡಿ. ನೋಡಿ ಹೊಸ ಮನೆ ಹತ್ರ ಈಗೇನು ಕರ್ಕೊಂಡು ಹೋಗಲ್ಲ, ಹಳೆ ಮನೆ ಹತ್ರನೇ ಕರ್ಕೊಂಡು ಹೋಗ್ತೀನಿ. ಹೊಸ ಮನೆ ಹತ್ರ ನಾಳೆ ಹೋಗೋಣ ಸರಿನಾ? ಈಗ ಮಾಮೂಲಿ ಈ ಮನೆ ಹತ್ರನೇ ಕರ್ಕೊಂಡು ಹೋಗ್ತೀನಿ, ಹಳೆ ಮನೆ ಹತ್ರನೇ.
ಹಣ ನೀವು ಇಂಥ ಸಾವುಕಾರ ಆಗಿತ್ಕೊಂಡು ನಮ್ಮ ಮನೆಯಾಗಿದ್ರಲ್ಲ ನಂಗೆ ಅದೇ ಒಂಥರ ಆಶ್ಚರ್ಯ. ಅಲ್ಲ ಬ್ಯಾರೆ ದೊಡ್ಡ ಮನೆ ಮಾಡ್ಕೊಂಡಿರ್ಬೋದಿತ್ತು, ಆರು ನಮ್ಮ ಜೊತೆಗೆ ಚಿಕ್ಕ ಮನೆಯಾಗಿದ್ರಲ್ಲ. ನಾವ್ ಹಂಗೇನಪ್ಪ, ಹಂಗೆಲ್ಲ ಜಾಸ್ತಿ ದುರಂಕಾರ ಮಾಡಕ್ ಹೋಗ್ಬಾರ್ದು. ದೇವ್ರು ಕೊಟ್ಟು ನೋಡ್ತಾನೆ, ಕಿತ್ಕೊಂಡು ನೋಡ್ತಾನೆ. ಸುಮ್ನೆ ಯಾಕೆ? ಅದಕ್ಕೇನೆ ನಾವ್ ಹಂಗೆಲ್ಲ ಇದ್ ಮಾಡಲ್ಲ. ಏನು ಸರ್ ನಡಿಯಪ್ಪ, ಹೊಟ್ಟೆ ಸಿತಾಯ್ತೆ. ಇನ್ನು ಎಷ್ಟೊತ್ತು ಬೇಕು ಮನೆ ಬರೋದಕ್ಕೆ? ಇನ್ನೂ ಬರ್ಲಿಲ್ವೇನ್ ಮನೆ? 5 ನಿಮಿಷ ಅಷ್ಟೇನೆ. 5 ನಿಮಿಷಕ್ಕೆ ಮನೆ ಬಂತು ಇರಿ. 5 ನಿಮಿಷ ಅಷ್ಟೇನೆ. ಇಲ್ಲಿ ಟ್ರಾಫಿಕ್ ಸ್ವಲ್ಪ ಜಾಸ್ತಿ ಅಲ್ವಾ ಬೆಂಗಳೂರಾಗೆ, ಅದಕ್ಕೇನೆ ಸ್ವಲ್ಪ ನಿಧಾನ. ಟ್ರಾಫಿಕ್ ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ಆರಾಮಾಗಿ ಹೋಗ್ಬೋದಿತ್ತು. ಈ ಕರ್ಕೊಂಡೋಗ್ಬಿಟ್ಟು ಆಮೇಗಿಂದ ಹೋಗ್ಬೇಕಾದ್ರೆ ಬಸ್ಸಾಗ ಹೋಗಿ ಅಂತ ಹೇಳ್ಬೇಡಿ. ನಮ್ಮ ಊರಾಗೆಲ್ಲ ಮಾನ ಮರ್ವದಿ ಹೋಗ್ಬಿಡ್ತದ ನಮ್ದು. ನೀವು ಕಾರಾಗೆ ಕರ್ಕೊಂಡ್ಬಿಟ್ಟು ಬಂದ್ಬಿಡ್ಬೇಕು ನಮ್ಮನ್ನ. ಎಂತದು ಇಲ್ಲ ಸುಮ್ಕಿರಣ, ನಿಮ್ಮ ಅನುಕೂಲ. ಏನು ಬಿಡಕ್ ಹೋಗ್ಬೇಡಿ ಸುಮ್ಮನೆ. ಯಾಕೆ ಆರಾಮಾಗೆ ನೀವು ನಿಮ್ಮ ಮನೆಯಾಗ ಅದೇನೋ ಪೂಜೆ ಅಂದ್ರೆಲ್ಲ ಇರ್ರಿ, ನಾವು ಬಸ್ ಹತ್ಕೊಂಡು ಹೋಯ್ತೀವಿ, ಏನಾಗಕ್ಕಿಲ್ಲ. ಹಿಪ್ಪೆ ಶುರು ಮಾಡ್ಕಂತಿದ್ದಾಗ್ಲೇ ನೀ. ಎಂತ ಸಂದಕೈತಿ. ಈಮಾನ್ದಾಗ ಹಾರಾಡ್ದಂಗೆ ಆಯ್ತೈತೆ. ಕುಂತ್ಕೊಂಡು ಹೋಯ್ತಾ ಇದ್ರೆ ಇವಳಿಗೊಂದು ಇದ್ದಿದ್ದೇನೆ ನೀ. ಥೂ, ಇವ್ರ ಹತ್ತಿಗೆ ಬುದ್ಧಿ ಬಂದ್ಬಿಡ್ತಿ ಇವಳಿಗೆ. ಬಟ್ರೆ ಹೇಳಿದೆಲ್ಲ ನೆನ್ಪೈತೆ ತಾನೆ? ನೋಡಿ ನನ್ನ ಮಗಂಗೆ ಸೊಸೆಗೆಲ್ಲ ಏನೇನ್ ಬೇಕು ಎಲ್ಲ ಸ್ಪೆಷಲ್ ಏನೇ ಮಾಡ್ಬೇಕು ನೀವು. ಮೊರೆ ಎಂತ ಮೊರೆ, ಸುಮ್ಮಾರ್ಕಿದ್ದ ಹೇಳ್ತಿದ್ದೀರ, ಎಲ್ಲ ಮಾಡಿದೀನಿ ಮೊರೆ. ರುಚಿ ರುಚಿ ರುಚಿ. ಈ ಬಟ್ಟ ಮಾಡಿದ ಅಡ್ಗೆ ನೋಡಿ ಕಳೆದು ಹೋಗ್ಬೇಕು ನಿಮ್ ಸೊಸೆ ನೋಡಿ. ಮನೆಗೆ ಬಂದಿದ ತಕ್ಷಣನೇ ನನ್ನ ಮಗುನ ಬಾಸ್ ಸರ್ ಅಂತೆಲ್ಲ ಮಾತಾಡ್ಸಂಗಿಲ್ಲ. ಹೇಳಿದ್ದೆಲ್ಲ ಕೆಲಸದವ್ರಿಗೆಲ್ಲ ನೆನ್ಪೈತೆ ತಾನೆ? ಮೊರೆ ನೆನ್ಪೈತೆ. ಅಯ್ಯೋ, ನಾವು ನೆನ್ಪಿಟ್ಕೊಂಡಿದ್ದಂಗಿತ್ತೀವಿ ನೋಡಿ. ಘಮ 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 ಅಂತ ಬರ್ತಾ ಇಲ್ವಾ? ಎಲ್ಲ ವೆರೈಟಿ ಅಡ್ಗೆ ಮಾಡಕ್ ಬಿಟ್ಟಿದೀನಿ. ಹಾ ಎಲ್ಲ ಇರಲಿ. ಸ್ವೀಟ್ಸು ಹಂಗೇನೆ ಸ್ವಲ್ಪ ಪಲ್ಯ ಎಲ್ಲ ಒಂದು 4 ಥರದ ಪಲ್ಯ ಎಲ್ಲ ರೆಡಿ ಮಾಡಿ ಸರಿನಾ? ಅವ್ರನ್ನ ಪೂಜೆ ಅಂತ ಹೇಳ್ಬಿಟ್ಟು ಕರೆಸ್ತಾ ಇದೀವಿ. ಮತ್ತೆ ಅವ್ರಿಗೆ ಅದು ಇದು ಅಂತ ಇದು ಮಾಡೋದು ಬೇಡ. ಎಲ್ಲರಿಗೂ ಬಾಳೆ ಎಲೆ ಊಟನೇ ಆಗಬೇಕು. ಎಲ್ಲ ಬಾಳೆ ಎಲೆಗೆಲ್ಲ ವ್ಯವಸ್ಥೆ ಮಾಡಿ ಎಲ್ಲ ರೆಡಿ ಮಾಡಿರಿ. ಇನ್ನೇನು ಬಂದ್ರಂತ ಇಲ್ಲೇನೆ ಇನ್ನೊಂದು 5 ನಿಮಿಷ ಬಂದ್ಬಿಡ್ತಾರೆ. ಬಂದಿದ ತಕ್ಷಣ ಕೈಕಾಲು ತೊಳ್ಕೊಂಡಿದ ತಕ್ಷಣ ಫಸ್ಟ್ ಊಟನೇನೆ ಅವರಿಗೆ. ಸರಿ ಮೊರೆ, ಈಗಲೇ ಹೋಗಿ ಎಲ್ಲ ಪಟ್ಟ ಎಲ್ಲ ಜೋಡಿಸ್ಬಿಡ್ತೀನಿ ನೋಡಿ. ಮತ್ತೆ ಎಡವಟ್ ಮಾಡಕ್ ಹೋಗ್ಬಿಡಿ, ಅರ್ಜೆಂಟಾಗಿ ಮಾಡಕ್ ಹೋಗಿ ಸರಿನಾ? ನಮ್ಮ ಯಜಮಾನ್ರು ಎಲ್ಲೋದ್ರೋ ಏನೋ. ಹೋಗೋಗಿ ಎಲ್ಲ ರೆಡಿ ಮಾಡ್ಕೊ ಹೋಗಿ. ಇವ್ರೇನ್ ಕೆಳಗಡೆ ಮಗಂಗೋಸ್ಕರ ಕಾಯ್ಕೊಂಡೆ ಕುಂತ್ಬಿಟ್ರ ಅಂತ? ಇನ್ನೇನ್ ಮಾಡ್ತಾರೆ, ಕೂತ್ಕೊಂಡೇ ಇರ್ತಾರೆ.